ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಷ್ಟು ಬೆಳಗ್ಗೆ ಬೇಗ ಇದ್ದರೂ ಕೂಡ ಟೈಮ್ ಆಲ್ರೆಡಿ 5:20 ಆಗಿಬಿಟ್ಟಿದೆ. ಇನ್ನೂ ಎಷ್ಟು ಕೆಲಸ ಪೆಂಡಿಂಗ್ ಇದೆ, ಇನ್ನೂ ಬೇಗ ಬೇಗ ಮಾಡ್ಕೊಳ್ಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನಾನು ಆಚೆ ರಂಗೋಲಿ ಹಾಕೋಕೆ ಹೋದರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಇವತ್ತು ಡೈಲಿ ರಂಗೋಲಿ ಕೂಡ ತೋರಿಸ್ತಾ ಇದ್ದೀನಲ್ಲ, ಪ್ಲೀಸ್ ಕಾಮೆಂಟ್ ಮಾಡಿ ರಂಗೋಲಿ ಹೇಗಿದೆ, ಏನು ಅನಿಸ್ತು ಅಂತ ಅಂದ್ಬಿಟ್ಟು. ನಾನೇನು ಎಕ್ಸ್ಪರ್ಟ್ ಅಲ್ಲ ಫ್ರೆಂಡ್ಸ್ ರಂಗೋಲಿಯಲ್ಲಿ. ನಾನು ಕೂಡ ಇವಾಗ ಕಲ್ತಿರೋದು ರಂಗೋಲಿನ. ಫೋನಲ್ಲಿ ನೋಡಿಕೊಂಡು ಹಾಕ್ತಾಯಿರ್ತೀನಿ ಡಿಸೈನ ಅಷ್ಟೇ. ಬಟ್ ನನಗೆ ರಂಗೋಲಿ ಹಾಕೋದಂದರೆ ಸಖತ್ ಇಷ್ಟ. ಮತ್ತು ತುಂಬಾ ಕ್ಯೂಟಾಗಿ ಹಾಕ್ತೀನಿ ಅಂತಲೇ ಹೇಳ್ಬೋದು. ಇವಾಗ ಇನ್ನೇನು ಕಡುಬಿಗೆ ಇಡ್ತೀನಿ ಫ್ರೆಂಡ್ಸ್. ಕಡುಬಿಗೆ ಇಟ್ಬಿಟ್ಟು ದೇವ್ರ ಮನೇಲಿ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ರೆಡಿ ಆಯಿತು ಅಂತ. ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ. ಚಿತ್ರಾನ್ನ ಮಾಡಿದ್ರೆ ದೇವ್ರ ನೈವೇದ್ಯಕ್ಕೂ ಕೂಡ ಇಡ್ಬೋದು ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಆನಿಯನು ಮತ್ತು ಗಾರ್ಲಿಕ್ ಏನು ಹಾಕ್ದಿರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ ಚಿತ್ರಾನ್ನ ಫ್ರೆಂಡ್ಸ್. ಒಂದು 10 ಮಿನಿಟ್ಸ್ 5 ಮಿನಿಟ್ಸಲ್ಲಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಬನ್ನಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಇವತ್ತು ಏನು ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗ್ರಜ್ ಲಾಗ್ಸ್. ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಈಗಷ್ಟೇ. ಈಗ ಒಂದು ಭೀಮೇಶ್ವರ ಸ್ವಾಮಿಗೆ ಪೂಜೆನ ಮಾಡಬೇಕು. ಇಲ್ಲಿ 2 ದೀಪನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಮನೆಯಲ್ಲಿ. ಈಗ ಶಿವ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ, ಹೋಗಬೇಕು. ಟೈಮ್ ಬಂದು 9 ಗಂಟೆ, 9 o'clock ಆಗಿದೆ. 9:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಸದ್ಯಕ್ಕೆ ಹೆಂಗೋ 9:30 ಒಳಗಡೆ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಈಗ ಟೈಮ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, 12 o'clock ಆಗೋಗಿದೆ. ಈಗ ನಾನು ಫಸ್ಟ್ ಮೀಲ್ನ ಸ್ಟಾರ್ಟ್ ಮಾಡಬೇಕು. ನಾನು ಫಸ್ಟು ಸೌತೆಕಾಯಿನ ತೊಗೊಂಡು ತಿನ್ಕೊಂಬಿಡ್ತೀನಿ. ಆಮೇಲೆ ಊಟದ ಜೊತೆ ತಿನ್ನೋದಕ್ಕೆ ಸ್ವಲ್ಪ ಆಗಲ್ಲ ಅಂತ ಅಂದ್ಬಿಟ್ಟು ಈಗ ಚಿತ್ರಾನ್ನ ಮಾಡಿದ್ನಲ್ಲ, ಚಿತ್ರಾನ್ನ ಮತ್ತು ಅಲಸಂದೆ ಕಾಳಿನ ಸಾಂಬಾರು ಮಾಡಿದ್ದೆ. ಅಲಸಂದೆ ಕಾಳಿಂದ ಕೂಡ ಪ್ರೋಟೀನ್ ಸಿಗುತ್ತೆ, ಅದಕ್ಕೆ ಪನ್ನೀರ್ನು ಕೂಡ ಹಾಕ್ಕೊಂಡು ತಿಂದಿದ್ದಾಯಿತು. ಈಗ ಕಡುಬು ಮಾಡಿದ್ನಲ್ವ, ಒಂದೇ ಒಂದು ಕಡುಬನ್ನು ಕೂಡ ಹಾಕ್ಕೊಂಡು ತಿಂತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಯ್ ಫ್ರೆಂಡ್ಸ್, ನಿನ್ನೆ ಅಂತೂ ಮಾತಾಡೋಕ್ಕಾಗಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಅಂದರೆ ಉಪವಾಸ ಇದ್ದು ಅವ್ರಿಗೆ ರೂಢಿ ಇರೋದಿಲ್ಲ, ಮತ್ತು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಕ್ಲಿಯರಾಗಿ ಪ್ರೋಟೀನ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೊತಾ ಇರಲ್ಲ ಫ್ರೆಂಡ್ಸ್. ಪ್ರೋಟೀನ್ನ ಕಡಿಮೆ ತಿಂದಾಗ ಮತ್ತು ಫೈಬರ್ನ ಕಮ್ಮಿ ತಿಂದು ಕಾರ್ಬೋಹೈಡ್ರೇಟ್ನ ಜಾಸ್ತಿ ತಿಂತಾ ಇರ್ತೀರಾ. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಹೊಟ್ಟೆ ಹಸಿವು ಆಗುತ್ತೆ. ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಆಗೋದೆಲ್ಲ ಕೂಡ ಪ್ರೋಟೀನ್ ಕಮ್ಮಿ ತಿನ್ನೋದಕ್ಕೆ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಆಗೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆ ಮಾರ್ನಿಂಗು ನೀವು ಟಿಫನ್ ತಿನ್ನಲೇಬೇಕಾ, ತಿನ್ನಿ ಫ್ರೆಂಡ್ಸ್. ಟಿಫನ್ ತಿನ್ಕೊಂಡು ಕೂಡ ಮಾಡ್ಬೋದು. ಬಟ್ ಬೆಳಗ್ಗೆ ರೈಸ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಅದು ಪೋರ್ಷನ್ಸ್ ಕಂಟ್ರೋಲ್ ಇರಲಿ. ಎಷ್ಟು ತಿಂತಾ ಇದ್ದೀರಿ ಏನು ಅಂತ ನೀವು ನಿಮ್ಮ ಫುಡ್ಡನ್ನ ಟ್ರ್ಯಾಕಿಂಗ್ ಮಾಡ್ಕೊತಾ ಇರಿ. ನಾವು ಎಷ್ಟು ಕ್ಯಾಲೋರೀಸ್ ತಿಂತಾ ಇದ್ದೀರಿ, 150 ಗ್ರಾಮ್ ರೈಸ್ ತಿಂದೆ ಅದರಲ್ಲಿ ನಮಗೆ ಎಷ್ಟು ಕ್ಯಾಲೋರೀಸ್ ಆಗುತ್ತೆ. ದಿನಕ್ಕೆ ನಾವು ಲೇಡೀಸ್ ಆದರೆ 2000 ಕ್ಯಾಲೋರೀಸ್ ಗಂಟ ತಿನ್ಬೋದು ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಕಮ್ಮಿ ಮಾಡ್ಕೊತಾ ಹೋಗ್ಬೋದು. ಈಗ ನಿಮಗೆ ಮಾರ್ನಿಂಗ್ ಟಿಫನ್ನ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಮಾರ್ನಿಂಗ್ ಏನಿದ್ರು ಒಂದು ಚಪಾತಿ ಆಗಿರ್ಬೋದು, ಅಥವಾ ಒಂದು ರೊಟ್ಟಿ, ಅಕ್ಕಿ ರೊಟ್ಟಿ ಬೇಡ, ರಾಗಿ ರೊಟ್ಟಿ, ಸಜ್ಜಾ ರೊಟ್ಟಿ, ಜೋಳದ ರೊಟ್ಟಿ, ಈ ಥರ ಒಂದೊಂದು ರೊಟ್ಟಿನ ಮಾಡ್ಕೊಳ್ಳಿ. ಮಾರ್ನಿಂಗ್ ಕೂಡ ಪ್ರೋಟೀನ ಆ್ಯಡ್ ಮಾಡ್ಕೊಳ್ಳಿ. ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ 2 ಮೊಟ್ಟೆ ಮತ್ತು ಸೋಯಾ ಆ ಥರ ಪ್ರೋಟೀನ ತಿನ್ನಿ ಫ್ರೆಂಡ್ಸ್. ಇವಾಗ ನೀವು 83 kgs ಇದ್ದೀರಾ ಅಂತಂದರೆ ನೀವೊಂದು 85 ಇಂದ ಒಂದು 90 ಗ್ರಾಮ್ಸ್ ಪ್ರೋಟೀನ್ನ ತಿನ್ನಬೇಕಾಗ್ತೈತೆ. ನೀವು 150 ಗ್ರಾಮು ಪನ್ನೀರ್ ತಿಂದರೂ ಕೂಡ ಅದರಲ್ಲಿ ನಿಮಗೆ ಸಿಕ್ಕೋದು 120 ಗ್ರಾಮ್ ಪ್ರೋಟೀನ್ ಅಷ್ಟೇ ಸಿಗುತ್ತೆ. ನೀವು ಒಂದು ದಿನದಲ್ಲಿ 90 ಗ್ರಾಮ್ ಪ್ರೋಟೀನ್ನ ತಿನ್ನೋದಕ್ಕೆ ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್. ಈ ಥರ ನೀವು ನಿಮ್ಮ ಡಯೆಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಗೊತ್ತು ಫ್ರೆಂಡ್ಸ್, ನನಗೂ ಕಷ್ಟ ಆಗುತ್ತೆ ಅಂತ. ನೀವೇನು ಮಾಡಬೇಕು ಅಂದರೆ ಒಂದೇ ಸಲ 16:9 ರೇಷೋನ ಮಾಡಬೇಡಿ. ಏನು ಗೊತ್ತಾ ಫ್ರೆಂಡ್ಸ್, ಕಮ್ಮಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಈಗ ನೈಟು ನೀವು 8 o'clockಗೆ ಊಟ ತಿಂತಾಯಿದ್ದೀನಿ ಅಂತಂದರೆ ಮಾರ್ನಿಂಗ್ ಒಂದು
10 o'clock ತಿನ್ನಿ. ಸ್ಟಾರ್ಟಿಂಗ್ ಒಂದು 15 ದಿನ ಒಂದು 10 o'clockಗೆ ತಿನ್ಬಿಡಿ. ಆಮೇಲೆ 11 o'clock ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ 12ಗೆ ಬನ್ನಿ ಫ್ರೆಂಡ್ಸ್. ಆ ಥರ ಮಾಡ್ಕೊತ ಬನ್ನಿ. ಅವಾಗ ನಿಮಗೆ ಈಸಿ ಆಗುತ್ತೆ ಡಯಟು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಕಡುಬು ಮಾಡಿದ್ದೆ ಮನೇಲಿ. ಕಡುಬು ಕೂಡ ತಿಂದಿದ್ದೀನಿ ನಾನು. ಕಡುಬಲ್ಲಿ ಏನಂತಂದರೆ ಬೆಲ್ಲ ಒಂದೇ ಇದು ಅಂತ ಹೇಳ್ಬೋದು, ಶುಗರ್ ಆ್ಯಡ್ ಆಗಿರುತ್ತೆ. ಮತ್ತು ಕಡಲೆಬೀಜ, ಕಡಲೆಪಪ್ಪು, ಎಳ್ಳು ಎಲ್ಲ ಹಾಕಿರೋದ್ರಿಂದ ನಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಕಡುಬನ್ನ ತಿನ್ಬೋದು. ಅದಕ್ಕೋಸ್ಕರ ನಾನು ಕಡುಬು ಒಂದು ತಿಂದಿದ್ದಾಯಿತು. ಮತ್ತು ಅದು ಪೌಡ್ರ್ ಇರುತ್ತಲ್ಲ, ಊರು ನಾವು ಒಳಗಡೆ ಹಾಕಿರ್ತೀವಲ್ಲ, ಅದನ್ನೇ ನಂಗೆ ಸಖತ್ ಇಷ್ಟ. ಮನೇಲಿದ್ದರೆ ಆವಾಗವಾಗ ಅದನ್ನು ಕೂಡ ತಿಂತಾನೆ ಇರ್ತೀನಿ ನಾನು. ಮತ್ತು ನೈಟಿಗೆ ಬಂದು ಹೆಸ್ರುಕಾಳು ಪಲ್ಯ ಫ್ರೆಂಡ್ಸ್. ಹೆಸ್ರುಕಾಳು ಪಲ್ಯ ತಿಂತೀನಿ. ನನಗೆ ಯಾಕೋ ಊಟ ತಿಂದಿದ್ದು ಹೆವಿ ಅಂತ ಅನಿಸ್ತಾ ಇದೆ. ನೀವು 1-2 ದಿನ ಸ್ವಲ್ಪ ಊಟ ಮಾಡಿ ಫ್ರೆಂಡ್ಸ್. ನಿಮ್ಮ ಬಾಡಿ ಅದನ್ನೇ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ನೀವು ನಿಮ್ಮ ಬಾಡಿಗೆ ಏನು ಹೇಳ್ತೀರೋ ಅದು ಆ ರೂಲ್ಸ್ನ ಫಾಲೋ ಮಾಡ್ಕೊತ ಹೋಗುತ್ತೆ. ನೀವು ತಿಂದು ಹೊಟ್ಟೆನ ದಪ್ಪ ಮಾಡ್ಕೊಂಬಿಟ್ಟಿರ್ತೀರ. ಅದಕ್ಕೋಸ್ಕರ ಊಟ ಅಂತ ಅದು ಕೇಳ್ತಾನೆ ಇರುತ್ತೆ. ನೀವು 1-2-3 ದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಹೆಲ್ತು ನಮ್ಮ ಕೈಲಿದೆ. ನಮ್ಮ ಹೊಟ್ಟೆ, ಅದು ನಮ್ಮ ಹೊಟ್ಟೆ, ಬೇರೆಯವ್ರ ಹೊಟ್ಟೆ ಅಲ್ಲ. ಅದು ಹೇಳ್ದಂಗೆ ನಾವು ಕೇಳಬಾರ್ದು. ನಾವು ಹೇಳ್ದಂಗೆ ನಮ್ಮ ಹೊಟ್ಟೆ ಆಗಿರ್ಬೋದು, ನಮ್ಮ ಬಾಡಿ ಆಗಲಿ ಕೇಳಬೇಕು. ಆ ಥರ ನಾವಿರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೈಟು ಹೆಸ್ರುಕಾಳು ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಹೆಸ್ರುಕಾಳು ಪಲ್ಯ ತಿಂದ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನಿಸ್ತು? ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ನಂದು 30 ಡೇಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನನಗೆ 1000 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಒಂದು ಆಸೆ ಆಗ್ತಾಯಿದೆ. ಅದನ್ನು ಕಂಪ್ಲೀಟ್ ಮಾಡ್ತಿರೋ ಬಿಡ್ತಿರೋ ನೋಡೋಣ ಫ್ರೆಂಡ್ಸ್. ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮದೇನು ಲಾಸ್ ಆಗೋಲ್ಲ ಫ್ರೆಂಡ್ಸ್. ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೀಡಿಯೋನ ನೋಡಿದರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ವೀಡಿಯೋ ನೋಡ್ತೀರಾ, ಹಾಗೆ ಹೋಗ್ಬಿಡ್ತೀರಾ, ಲೈಕೇ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಮಾಡಿ. ಮತ್ತು ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಒಂದು ಕಾಮೆಂಟ್ ಮಾಡಿ. ನಿಮಗೆ ಕಾಮೆಂಟ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹಾರ್ಟ್ ಕಳಿಸಿ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಹಾರ್ಟ್ ಆದರೂ ಕಳಿಸಿದ್ರಲ್ಲ ಅಂತಂದ್ಬಿಟ್ಟು. ಹೋಗ್ಬಿಡ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ಬಂದು ನೈಟು ಡಿನ್ನರು ಫ್ರೆಂಡ್ಸ್. ನಾನು ರೈಸ್ ಏನು ತಿನ್ನೋಕ್ಕೆ ಹೋಗಿಲ್ಲ ನೈಟು. ಹೆಸ್ರು ಕಾಳಿನ ಪಲ್ಯ ಮತ್ತು ಸ್ವಲ್ಪ ಸಾಂಬಾರು ಹಾಕ್ಕೊಂಡಿದ್ದೀನಿ. ಕಾಳು ತಿನ್ನೋಣ ಅಂತಂದ್ಬಿಟ್ಟು ಪನ್ನೀರು ಅಷ್ಟೇ ಫ್ರೆಂಡ್.